ಎಂಥ ಭಯಂಕರ ಮಂಡಿ ನೋವಿದ್ರೂ ಕೂಡ ಒಂದು ಸಲ ನೀವು ಅಪ್ಲೈ ಮಾಡಿ ನೋಡಿ, ಎಷ್ಟು ಬೇಗ ಮಂಡಿ ನೋವು ಕಡಿಮೆ ಆಗುತ್ತೆ. ತುಂಬ ವರ್ಷಗಳಿಂದ ಮಂಡಿ ನೋವಿದೆ, ಏನು ಮಾಡಿದ್ರೂ ಕಡಿಮೆ ಆಗೋದಿಲ್ಲ ಅನ್ನೋರಿಗೆ ಇವತ್ತಿನ ಮನೆಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದನ್ನು ನೀವು ಒಂದ್ಸಲ ಅಪ್ಲೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ. ಓಡಾಡಲಿಕ್ಕೆ ಆಗದಿದ್ದವರು ಕೂಡ ಈ ಮನೆಮದ್ದು ಅಪ್ಲೈ ಮಾಡಿದ್ಮೇಲೆ ಎಷ್ಟು ಆರಾಮಾಗಿ ಓಡಾಡ್ತೀರಾ, ಮೆಟ್ಟಿಲುಗಳನ್ನು ಹತ್ತೀರಾ. ಈ ಮನೆಮದ್ದು ಮಾಡಲಿಕ್ಕೆ ಹೆಚ್ಚಿಗೆ ಪದಾರ್ಥಗಳು ಬೇಡೇ ಬೇಡ, ಮನೆಯಲ್ಲಿರುವ ಪದಾರ್ಥ ಇದ್ದರೆ ಸಾಕಾಗತ್ತೆ. ಮಂಡಿ ನೋವಿರಲಿ, ಬೆನ್ನು ನೋವಿರಲಿ, ಕುತ್ತಿಗೆ ನೋವಿರಲಿ, ಯಾವುದೇ ರೀತಿಯ ಮೂಳೆಗಳಿಗೆ ಸಂಬಂಧಪಟ್ಟ, ಮಸಲ್ಸ್ಗೆ ಸಂಬಂಧಪಟ್ಟ ನೋವಿದ್ರೂ ಕೂಡ ಕಡಿಮೆ ಮಾಡುತ್ತೆ, ನೋವನ್ನು ಎಳೆದು ತೆಗೆಯುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ತುಂಬ ಜನ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನನ್ನ ವೀಡಿಯೋಗಳು ಮತ್ತು ವೀಡಿಯೋಗಳ ಜೊತೆಗೆ ನನ್ನ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ನಾವು ಆಲೂಗಡ್ಡೆನ ತೊಗೊಂಡಿದ್ದೀವಿ. ನೀವು ಅನ್ಬೋದು, ಆಲೂಗಡ್ಡೆ ಮೊದಲೇ ಗ್ಯಾಸು, ವಾತವನ್ನು ಹೆಚ್ಚು ಮಾಡುತ್ತೆ ಅಂತೇಳಿ. ಹೌದು ಫ್ರೆಂಡ್ಸ್, ಆಲೂಗಡ್ಡೆ ಸೇವನೆ ಮಾಡಿದರೆ, ಅದರಲ್ಲೂ ಬೇಯಿಸಿ ಸೇವನೆ ಮಾಡಿದ್ರೆ ನಮ್ಮ ದೇಹಕ್ಕೆ ವಾತವನ್ನು, ಗ್ಯಾಸನ್ನು ಹೆಚ್ಚಿಸುತ್ತೆ. ಇದರಿಂದ ಮಂಡಿ ನೋವು ಕೂಡ ಜಾಸ್ತಿ ಆಗುತ್ತೆ. ಆದರೆ ಈ ಆಲೂಗಡ್ಡೆಯ ರಸ ಇದೆಯಲ್ಲ, ಅಂದರೆ ಡೈರೆಕ್ಟಾಗಿ ನಾವು ಆಲೂಗಡ್ಡೆ ರಸವನ್ನು ನೋವಿರುವ ಜಾಗಕ್ಕೆ ಅಪ್ಲೈ ಮಾಡುವುದರಿಂದ ಆಲೂಗಡ್ಡೆಯಲ್ಲಿರುವಂಥ ಸತ್ವ ಅಥವಾ ಆಲೂಗಡ್ಡೆಯಲ್ಲಿರುವಂಥ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇದೆಯಲ್ಲ, ಅದು ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಆಲೂಗಡ್ಡೆ ರಸ. ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇಲ್ಲಿ ದೊಡ್ಡ ಆಲೂಗಡ್ಡೆ ಇತ್ತು, ಅದಕ್ಕೆ ನಾನು ಅರ್ಧ ಆಲೂಗಡ್ಡೆನ ಕಟ್ ಮಾಡಿ ಈ ಕುಟ್ಟಾಣಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನಾವು ಕುಟ್ಟಿ ಪೇಸ್ಟ್ ಥರ ತಯಾರಿ ಮಾಡ್ಕೊಳ್ಬೇಕು. ಇನ್ನೊಂದು ಮುಖ್ಯವಾದಂಥ ಅಂಶ ಅಂದರೆ, ಈ ಆಲೂಗಡ್ಡೆ ರಸ ಯಾವುದೇ ರೀತಿಯಿಂದ ಬಾವು ಬಂದಿದ್ರೆ, ಈಗ ಮಂಡಿ ನೋವಾಗಿ ಬಾವು ಬಂದಿರುತ್ತೆ, ಆ ಬಾವು ಬಂದರೆ ಇನ್ನೂ ಸೆಳೆತ ಜಾಸ್ತಿ ಆಗ್ತಿರುತ್ತೆ. ಆ ಬಾವನ್ನು ಕಡಿಮೆ ಮಾಡುವಂಥ ಗುಣವನ್ನು ಆಲೂಗಡ್ಡೆ ಹೊಂದಿದೆ. ಬಾವು ಅಂತ ಅಂದರೆ ಊತ ಅಥವಾ ಊದ್ಕೊಳ್ಳೋದು ಅಂತೀವಲ್ಲ, ಅದಕ್ಕೆ ಬಾವು ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಶುಂಠಿಯನ್ನು ತಗೊಳ್ಳೋಣ. ಈ ಶುಂಠಿಯನ್ನು ನೋವನ್ನು ನಿವಾರಣೆ ಮಾಡಲಿಕ್ಕೆ ನಂಬರ್ 1 ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ರೀತಿಯ ನೋವನ್ನು ಎಳೆದು ತೆಗೆಯುವಂಥ ಶಕ್ತಿ ಈ ಶುಂಠಿಗಿದೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವೊಂದು ವೇಳೆ ಬಿದ್ದು ನೋವಾಗಿದ್ದರೆ, ಇಲ್ಲ ಯಾವುದೇ ರೀತಿಯಿಂದ ಪೆಟ್ಟಾಗಿದ್ರೂ ಕೂಡ ಆ ನೋವನ್ನು ಕಡಿಮೆ ಮಾಡುತ್ತೆ ಶುಂಠಿ. ನಿಮ್ಗೆ ಗೊತ್ತಿರ್ಬೋದು, ತಲೆನೋವಾಗಿದ್ದರೆ ಈ ಶುಂಠಿ ರಸವನ್ನು ನಮ್ಮ ತಲೆಗೆ ಅಪ್ಲೈ ಮಾಡುವುದರಿಂದ ತಲೆನೋವು ಕೂಡ ಕಡಿಮೆ ಆಗುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು 1 ಇಂಚು ಶುಂಠಿಯನ್ನು ನೋಡಿ ಜಜ್ಜಲಿಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಶುಂಠಿ ಮತ್ತು ಆಲೂಗಡ್ಡೆ ಇವೆರಡನ್ನೂ ನಾವು ಚೆನ್ನಾಗಿ ಜಜ್ಕೊಳ್ಬೇಕು. ತುಂಬ ನೈಸ್ ಪೇಸ್ಟ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ನಮಗೆ ರಸ ಬರಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ಪೇಸ್ಟ್ ಇದ್ದರೆ ಸಾಕಾಗತ್ತೆ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕಾಗತ್ತೆ. ಇವಾಗ ನಿಮಗೆ ಮಂಡಿ ನೋವು ಬಂದಿದೆಯಲ್ವಾ, ಆ ಜಾಗವನ್ನು ನೋಡಿ ಈ ಥರ ನಾವು ಆಲೂಗಡ್ಡೆ ಮತ್ತು ಶುಂಠಿ ಪೇಸ್ಟನ್ನು ತಗೊಳ್ಬೇಕು. ಕರೆಕ್ಟಾಗಿ ಎಲ್ಲಿ ಮಂಡಿ ನೋವಿದೆ ಅಲ್ಲಿ ನಾವು ಮಂಡಿಯ ಮೇಲೆ ನೋಡಿ, ಮಂಡಿಯ ಮೇಲ್ಭಾಗದಲ್ಲಿ ಈ ಥರ ನಾವು ಪೇಸ್ಟನ್ನು ಸ್ವಲ್ಪ ಉಂಡೆ ಥರ ಕಟ್ಕೊಳ್ಬೇಕು. ಅದನ್ನು ನಾವು ಆ ಮಂಡಿ ಮೇಲೆ ಇಡಬೇಕು. ನೋಡಿ, ಈ ರೀತಿ ನೋಡಿ, ಮಂಡಿಯ ಮೇಲ್ಭಾಗದಲ್ಲಿ ಸ್ಪ್ರೆಡ್ ಮಾಡಬೇಕು ನೀಟಾಗಿ. ಅಂದರೆ ಆ ಕಡೆ ಈ ಕಡೆ ಅದು ಜಾರೋದಿಲ್ಲ ಮತ್ತು ಅದು ಸ್ಪ್ರೆಡ್ ಆಗೋದಿಲ್ಲ, ನೀಟಾಗಿ ಅಲ್ಲೇ ಕರೆಕ್ಟಾಗಿ ಕೂರುತ್ತೆ. ನೋಡಿ, ದಪ್ಪ ಪೇಸ್ಟನ್ನು ನೀವು ಅಲ್ಲಿ ಚೆನ್ನಾಗಿ ಅಂಟಿಸಬೇಕು, ಅಂದರೆ ಅಲ್ಲಿ ಹಚ್ಚಬೇಕು. ಈ ಪೇಸ್ಟನ್ನು ಅಪ್ಲೈ ಮಾಡ್ತಾ ಇದ್ದ ಹಾಗೆ ನಿಮ್ಮ ಮಂಡಿ ಭಾಗದಲ್ಲಿರುವಂಥ ಸ್ಕಿನ್ನು ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ತಣ್ಣಗೆ ಅನಿಸ್ತಾ ಇರುತ್ತೆ. ನಿಧಾನವಾಗಿ ನೋವು ಕಡಿಮೆ ಆಗ್ತಾ, ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಈ ಪೇಸ್ಟನ್ನು ನೀವು ನೀಟಾಗಿ ಅಪ್ಲೈ ಮಾಡಿ, ಅದು ಉದುರಬಾರ್ದು. ಹಾಗಾಗಿ ನಾವು ಒಂದು ಕಾಟನ್ ಬಟ್ಟೆಯನ್ನು ನೋಡಿ ಇಲ್ಲಿ ಟೈಟಾಗಿ, ಅಂದರೆ ಲೈಟಾಗಿ, ಜಾಸ್ತಿ ಟೈಟ್ ಬೇಡ, ನೋಡಿ ಈ ಥರ ಕಟ್ಟಿ ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡಿ. ಆವಾಗ ಕರೆಕ್ಟಾಗಿ ಬಟ್ಟೆ ನೀಟಾಗಿ ಅಂಟ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ಯಾವುದಾದ್ರು ದಾರದಲ್ಲಿ ಅದನ್ನು ಸ್ವಲ್ಪ ಲೈಟಾಗಿ ನೀವು ಕಟ್ಟಬೇಕು. ಕರೆಕ್ಟಾಗಿ ಬಟ್ಟೆ ಅಲ್ಲಿ ಕೂರುತ್ತೆ. ನೋಡಿ, ಈ ರೀತಿ ನೋಡ್ತಿದ್ದೀರಲ್ಲ. ನಿಮಗೆ ಎರಡೂ ಮಂಡಿ ನೋವಿದ್ರೂ ಕೂಡ ಎರಡೂ ಮಂಡಿಗೆ ಈ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಳಿ. ಇವಾಗ ನೀವು ಒಂದು ಸ್ವಲ್ಪ ಕಾಲು ಆ ಕಡೆ ಈ ಕಡೆ ಮಾಡಿದ್ರು ಅದು ಸ್ಪ್ರೆಡ್ ಆಗೋದಿಲ್ಲ, ಅಲ್ಲೇ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಟೈಟಾಗಿ ಕೂತ್ಬಿಡ್ತು ಅಲ್ವಾ. ನೋಡಿ, ಈ ರೀತಿ ನಾವು ಕಾಟನ್ ಬಟ್ಟೆಯಿಂದ
ಆ ಪೇಸ್ಟನ್ನು ಕರೆಕ್ಟಾಗಿ ನಾವು ಕೂರಿಸ್ಬೇಕು ಮಂಡಿ. ಈ ಮೆಥಡನ್ನು ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂದರೆ ನೀವು ಒಂದು ವೇಳೆ ಕೆಲಸಕ್ಕೆ ಹೋಗೋರಾಗಿದ್ದರೆ ರಾತ್ರಿ ನಿಮಗೆ ಟೈಮ್ ಇರುತ್ತಲ್ವಾ, ಮಹಿಳೆಯರಿಗಾದರೆ ಮಧ್ಯಾಹ್ನ ಟೈಮ್ ಇದ್ದರೆ ನಿಮ್ಗೆ ಟೈಮ್ ಇದ್ದಾಗ ಅಂದರೆ ಒಂದು ಅರ್ಧ ಗಂಟೆನಾದರೂ ಬೇಕಾಗತ್ತೆ. ಹಾಗಾಗಿ ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನಿಲ್ಲಿ ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಸ್ವಲ್ಪ ಎಳ್ಳೆಣ್ಣೆ, ಒಂದು 3 ಸ್ಪೂನ್ ಆಗುವಷ್ಟು ಎಳ್ಳೆಣ್ಣೆ ತೊಗೊಂಡಿದ್ದೀನಿ. ಇದನ್ನು ನಾವು ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು. ಎಳ್ಳೆಣ್ಣೆ ಕೂಡ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಎಳ್ಳೆಣ್ಣೆ. ಇವಾಗ ಎಳ್ಳೆಣ್ಣೆಯನ್ನು ನಾವು ಸ್ವಲ್ಪ ಉಗುರು ಬೆಚ್ಚಗಾಗುವ ರೀತಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಬೆಚ್ಚಗಾದ ಮೇಲೆ ಸ್ಟವನ್ನು ಆಫ್ ಮಾಡಿ ಇವಾಗ ನಾವು ಇದನ್ನು ಕೆಳಗಿಳಿಸ್ಬಿಟ್ಟು ಇದಕ್ಕೆ ಮೆಣಸಿನ ಕಾಳಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 3 ಮೆಣಸಿನ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಮೆಣಸಿನಕಾಳು ಕೂಡ ನೋವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿದೆ. ಈ ಪುಡಿನ ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೆಪ್ ಮಾಡಬೇಕಾದ್ರೆ ಮನೇಲಿ ಬೇರೆಯವ್ರ ಸಹಾಯ ಪಡೆಯುವುದು ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈಗ ಎಣ್ಣೆ ನಮಗೆ ಸ್ವಲ್ಪ ಬಿಸಿ ಬಿಸಿದು ಅಪ್ಲೈ ಮಾಡಬೇಕಾಗಿರುತ್ತೆ. ಸ್ವಲ್ಪ ದೊಡ್ಡವರು ಫ್ಯಾಮಿಲಿ ಮೆಂಬರ್ಸ್ ಯಾರು ಇದ್ದರೆ ಅವ್ರ ಸಹಾಯ ಪಡೆಯೋದು ತುಂಬಾ ಒಳ್ಳೆಯದು. ಒಂದು ವೇಳೆ ನೀವೇ ಓನಾಗಿ ಮನೆ ಮದ್ದು ಮಾಡ್ಕೊಳ್ಳೋದಾದರೆ ಎಣ್ಣೆನ ಸ್ವಲ್ಪ ಜಾಸ್ತಿ ಬಿಸಿ ಮಾಡಿ ತಂದು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನೀವು ಮುಟ್ಟು ನೋಡ್ಕೊಳ್ಬೇಕು, ನಿಮಗೆ ತಡೆಯುವಷ್ಟು ಅದು ಬಿಸಿ ಇರಲೇಬೇಕಾಗತ್ತೆ. ಅಷ್ಟಿದ್ರೆ ಮಾತ್ರ ಚೆನ್ನಾಗಿ ನಮಗೆ ನೋವನ್ನು ಕಡಿಮೆ ಮಾಡುತ್ತೆ. ನೋಡಿ, ಸ್ವಲ್ಪ ಬಿಸಿ ಬಿಸಿ ಇರುವಂಥ ಆಯಿಲನ್ನು ಇವಾಗ ನಾವು ಪಟ್ಟಿ ಹಾಕಿದ್ದೀವಲ್ಲ, ಈ ಪಟ್ಟಿಯ ಮೇಲೆ ನಾವು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಹಾಕಬೇಕು. ನೋಡಿ, ಈ ರೀತಿ ಹಾಕಿ ಚೆನ್ನಾಗಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಆಯಿಲನ್ನು ತೊಗೊಂಡಿದ್ದೀನಿ. ನೋಡಿ, ಈಗ ಹಾಕ್ತಿರೋ ಸ್ಪೂನು ಟೀ ಸ್ಪೂನ್ ಆಗಿದೆ. ಹಾಗಾಗಿ ಚೆನ್ನಾಗಿ ನೋಡಿ, ನೀವು ಬಿಸಿ ಬಿಸಿ ಅಂದರೆ ನೀವು ತಡೆಯುವಷ್ಟು ಬಿಸಿ ಇರುವ ಆಯಿಲನ್ನು ಮಂಡಿಯ ಮೇಲೆ ನಿಮ್ಗೆ ಎಲ್ಲಿ ನೋವಿದೆ ಅಲ್ಲಿ ಈ ರೀತಿ ನಿಧಾನವಾಗಿ ನೋಡಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನಿಮಗೆ ಎಣ್ಣೆ ಕರೆಕ್ಟಾಗಿ ಮಂಡಿಯ ಚರ್ಮಕ್ಕೆ ತಾಗಿದಾಗ ನಿಮಗೆ ನೋವು ತಕ್ಷಣ ಕಡಿಮೆ ಆಗ್ತಾ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮಮ್ಮಂಗೆ ಇದೇ ಮನೆ ಮದ್ದನ್ನೇ ನಾನು ಮಾಡೋದು. ಅವರಿಗೆ ಕಾಲು ನೋವು, ಮಂಡಿ ನೋವು ಎಲ್ಲ ಎಷ್ಟು ಬೇಗ ಕಡಿಮೆ ಆಗಿದೆ. ನಿಮಗೆ ಗೊತ್ತಾಗತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ನೀವೇ ನನಗೆ ಖುದ್ದಾಗಿ ಕಮೆಂಟ್ಸ್ ಅಂತೂ ಹಾಕಲೇಬೇಕು. ನಿಮಗೆ ಹೇಗೆ ವಾಸಿಯಾಗಿದೆ ಅಂತ ನಾನು ತಿಳ್ಕೊಳ್ಬೇಕಲ್ವ. ಅದಕ್ಕೋಸ್ಕರ ಅದ್ರ ಜೊತೆಗೆ ನಿಮ್ಮ ಊರು ಯಾವುದು ಅನ್ನೋದನ್ನು ಹಾಕಿ. ಮತ್ತು ಯಾರಿಗೆ ಈ ರೀತಿಯ ಮನೆಮದ್ದಿನ ಅವಶ್ಯಕತೆ ಇದೆ ಅಂದರೆ ನಿಮ್ಮ ಫ್ರೆಂಡ್ಸಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ರೀತಿ ಸಮಸ್ಯೆ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕೂಡ ಇದರಿಂದ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದ್ಯಾನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.